ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂತೀನಿ. ಫ್ರೆಂಡ್ಸ್, ನೀವೇನಾದ್ರೂ ಚಾನಲ್ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಹಾಗೂ ನಾನು ಮಾಡುವ ಕಂಟೆಂಟ್ ನಿಮ್ಗೆ ಏನಾದರೂ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಒಂದು ಮೋಟಿವೇಶನ್ ಇದ್ದಾಗೆ. ಫ್ರೆಂಡ್ಸ್, ನೋಡ್ತಾ ನೋಡ್ತಾ ವರ್ಷ ಮುಗಿತಾ ಬಂತು. ಅದಕ್ಕಾಗಿ ನಾನು ನಿಮಗೆ ಒಂದು ಕಂಟೆಂಟ್ ತಂದಿದ್ದೀನಿ. ಟಾಪ್ 5 ಬೆಸ್ಟ್ ಕನ್ನಡ ಮೂವೀಸ್ ಇನ್ 2025. ನೀವೇನಾದರೂ ಈ ಚಿತ್ರಮಂದಿರಗಳಲ್ಲಿ ಏನಾದರೂ ನೀವು ಮಿಸ್ ಮಾಡ್ಕೊಂಡ್ರೆ ಅಥವಾ ನೀವೇನಾದರೂ ಈ ಚಿತ್ರ ನೋಡಿಲ್ಲ ಅನ್ಕೊಂಡ್ರೆ ಇದು OTT ಪ್ಲಾಟ್ಫಾರ್ಮ್ ಅಲ್ಲಿದೆ. ನೀವು ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ನೋಡಬಹುದು. ಟಾಪ್ 1, 2 ಅಂತ ಏನೂ ಇಲ್ಲ. ನಾನು ಇದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಧಾರದ ಮೇಲೆ ನಂಬರ್ ಅನ್ನು ಕೊಟ್ಟಿದ್ದೇನೆ. ಹಾಗೂ ಬಾಕ್ಸ್ ಆಫೀಸ್ ಅಲ್ಲಿ ಧೂಳೆಬ್ಬಿಸಿ ಸೌಂಡ್ ಮಾಡಿದ ಸಿನಿಮಾಗಳು ಕೂಡ ಇದರಲ್ಲಿ ಆಡ್ ಮಾಡಿದ್ದೇನೆ. ಈ ವರ್ಷ ಅಷ್ಟೇನು ನಮ್ಮ ಇಂಡಸ್ಟ್ರಿ ಸೌಂಡ್ ಮಾಡಲಿಲ್ಲ. ಯಾಕಂದ್ರೆ 2022 KGF ಚಾಪ್ಟರ್ 2, ಕಾಂತಾರ ಚಾಪ್ಟರ್ 1 ಮತ್ತೆ 777 ಚಾರ್ಲಿ ಅಂತ ಸಿನಿಮಾಗಳನ್ನು ಬಂದು ನಮ್ಮ ಇಂಡಸ್ಟ್ರಿ ಫುಲ್ ಹೈಪ್ ಮತ್ತು ಟ್ರೆಂಡಿಂಗ್ ಅಲ್ಲಿತ್ತು ಅವಾಗ. ಈ ವರ್ಷ ಅಂತ ದೊಡ್ಡ ಸಕ್ಸಸ್ ಕಾಣದೇ ಇದ್ರೂ ಕೂಡ ಕೆಲವೊಂದು 5 ಒಳ್ಳೆಯ ಸಿನಿಮಾಗಳು ಇದಾವೆ. ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. 5ನೇ ಸ್ಥಾನದಲ್ಲಿರುವ ಸಿನಿಮಾ ಯಾವುದಂದ್ರೆ ಎಕ್ಕ. ಎಸ್ ಗೈಸ್, ಎಕ್ಕ ಇದು ಯುವರಾಜ್ ಕುಮಾರ್ ಅವರು ನಟಿಸಿ ಮತ್ತು ರೋಹಿತ್ ಪದಕಿ ಅವರು ನಿರ್ದೇಶಿಸಿರುವ ಸಿನಿಮಾ. ಇದು ಯುವರಾಜ್ ಕುಮಾರ್ ಅವರ 2ನೇ ಸಿನಿಮಾ. ಮೊದಲನೇ ಸಿನಿಮಾ ಸಂತೋಷ್ ಆನಂದರಾಮ್ ಅವರ ಜೊತೆ ಯುವ ಸಿನಿಮಾ ಆಗಿತ್ತು. ಅದು ಬಾಕ್ಸ್ ಆಫೀಸ್ ನಲ್ಲಿ ಅಷ್ಟೇನು ಕಲೆಕ್ಷನ್ ಮಾಡಕ್ಕೂ ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಫಿಲಿಂ ಅಷ್ಟು ಆವರೇಜ್ ಆಗಿತ್ತು. ಆದ್ರೆ 2ನೇ ಮೂವಿ ಎಕ್ಕ ಇದು ಫುಲ್ ವೈರಲ್ ಸಿನಿಮಾ ಆಗಿತ್ತು. ಯಾಕಂದ್ರೆ ಇದರ ಒಂದು ಸಾಂಗ್ ಬ್ಯಾಂಗಲ್ ಬಂಗಾರಿ ಫುಲ್ ವೈರಲ್ ಸಾಂಗ್ ಆಗಿತ್ತು. ಅದಕ್ಕಾಗಿ ಫಿಲ್ಮ್ ಕೂಡ ಫುಲ್ ವೈರಲ್ ಆಯಿತು. ಈ ಮೂವಿಯ ಬಜೆಟ್ 10 ರಿಂದ 15 ಕೋಟಿ ಒಂದು ಸೋರ್ಸ್ ನ ಪ್ರಕಾರ. ಮತ್ತು ಇದು ಬಾಕ್ಸ್ ಆಫೀಸ್ ಅಲ್ಲಿ ಗಳಿಸಿರುವುದು ಎಷ್ಟಪ್ಪ ಅಂದ್ರೆ 20 ರಿಂದ 25 ಕೋಟಿ ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿದೆ. ಇದು ಒಂದು ಆವರೇಜ್ ಸಿನಿಮಾ ಆಗಿದೆ. ಮತ್ತು ನೀವೇನಾದರೂ ಈ ಚಿತ್ರ ವೀಕ್ಷಣೆ ಮಾಡಕ್ ಸಾಧ್ಯ ಆಗಿಲ್ಲ ಅಥವಾ ಮಿಸ್ ಮಾಡ್ಕೊಂಡ್ರೆ ಸನ್ ನೆಕ್ಸ್ಟ್ ಅಲ್ಲಿ ಅವೈಲೇಬಲ್ ಇದೆ, ನೀವು ಹೋಗಿ ನೋಡಬಹುದು. 4ನೇ ಸ್ಥಾನದಲ್ಲಿರುವ ಸಿನಿಮಾ ಯಾವ್ದಪ್ಪ ಅಂದ್ರೆ ದ ಡೆವಿಲ್. ಎಸ್ ಗೈಸ್, ದ ಡೆವಿಲ್ ಇದು ದರ್ಶನ್ ಸರ್ ಅವರು ನಟಿಸಿ ಮತ್ತು ಮಿಲನಾ ಪ್ರಕಾಶ್ ಅಂದ್ರೆ ಪ್ರಕಾಶ್ ವೀರ್ ಅವರು ನಿರ್ದೇಶಿಸಿರುವ ಸಿನಿಮಾನೇ ದ ಡೆವಿಲ್. ಇದು ಡಿಸೆಂಬರ್ 11ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಿತ್ತು ಚಿತ್ರಮಂದಿರಗಳಲ್ಲಿ. ಇದರ ಫಸ್ಟ್ ಡೇ ಓಪನಿಂಗ್ 14 ಕೋಟಿಯಿಂದ ಸ್ಟಾರ್ಟ್ ಆಯಿತು. ಈಗ 50 ಲಕ್ಷ 60 ಲಕ್ಷ ಬರ್ತಾ ಇದೆ. ಇನ್ನ ಕೂಡ ಗಳಿಸ್ತಾ ಇದೆ ಫಿಲಿಂ. ಅಪ್ರಾಕ್ಸ್ ಇಲ್ಲಿವರೆಗೂ 60 ರಿಂದ 70 ಕೋಟಿ ಬಾಕ್ಸ್ ಆಫೀಸ್ ಅನ್ನು ಕೊಳ್ಳೆ ಹೊಡೆದ ಸಿನಿಮಾ ದ ಡೆವಿಲ್. ಇದು ಮೂವಿ ದ ಡೆವಿಲ್ ಯಾವ OTT ಪ್ಲಾಟ್ಫಾರ್ಮ್ಗೂ ಇನ್ನ ಬಂದಿಲ್ಲ. ಯಾಕಂದ್ರೆ ಇನ್ನ ಥಿಯೇಟರ್ ಅಲ್ಲಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ನೀವೇನಾದರೂ ಈ ಚಿತ್ರ ಇನ್ನ ನೋಡಿಲ್ಲ ಅಂದ್ರೆ ಹೋಗಿ ಚಿತ್ರಮಂದಿರಗಳಲ್ಲಿ ನೋಡಿ ಮತ್ತು ಕನ್ನಡ ಸಿನಿಮಾವನ್ನು ಬೆಳೆಸಿ. ಫ್ರೆಂಡ್ಸ್, 3ನೇ ಸ್ಥಾನದಲ್ಲಿರುವ ಸಿನಿಮಾ ಯಾವುದಪ್ಪ ಅಂದ್ರೆ ಸೂ ಫ್ರಾಮ್ ಸೋ. ಎಸ್ ಗೈಸ್, ಇದು ಸುನೀಲ್ ಹಾಗೂ ರಾಜ್ಬಿ ಶೆಟ್ಟಿ ಅವರು ನಟಿಸಿ ಹಾಗೂ JP ತುಮ್ಮಿನಾಡ್ ಅವರು ನಿರ್ದೇಶಿಸಿರುವ ಸಿನಿಮಾ. ಇದು ಒಂದು ಹಾರರ್ ಕಾಮಿಡಿ ಮೂವಿ ಆಗಿತ್ತು ಹಾಗೂ ಬಾಕ್ಸ್ ಆಫೀಸ್ ಅಲ್ಲಿ ಬಹಳ ಸೌಂಡ್ ಮಾಡಿದ ಸಿನಿಮಾ. ಇದರ ಬಜೆಟ್ ಬರೀ 5 ಕೋಟಿ ಆಗಿತ್ತು. ಹಾಗೂ ಇದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲಿ 110 ರಿಂದ 120 ಕೋಟಿ ಗಳಿಸಿದ ಸಿನಿಮಾ ಸೂ ಫ್ರಾಮ್ ಸೋ. ಇದು ಕರ್ನಾಟಕ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬಹಳ ಸೌಂಡ್ ಮಾಡಿದ ಸಿನಿಮಾ. ಹಾಗೂ ಇದರ ರಿಮೇಕ್ ರೈಟ್ಸ್ ಕೂಡ ಬೇರೆ ಬೇರೆ ಭಾಷೆಯವರು ತಗೊಂಡಿದ್ದಾರೆ. ಹಾಗೂ ಇದು ಒಂದು ಒಳ್ಳೆಯ ಸಿನಿಮಾ ಆಗಿದೆ. ನೀವೇನಾದರೂ ಈ ಸಿನಿಮಾವನ್ನು ಚಿತ್ರಮಂದಿರಗಳಲ್ಲಿ ಮಿಸ್ ಮಾಡಿಕೊಂಡಿದ್ದರೆ ಇದು ಜಿಯೋ ಹಾಟ್ಸ್ಟಾರ್ ಅಲ್ಲಿ ಅವೈಲೇಬಲ್ ಇದೆ, ನೀವು ಹೋಗಿ ನೋಡಬಹುದು. 2ನೇ ಸ್ಥಾನದಲ್ಲಿರುವ ಸಿನಿಮಾ ಯಾವುದಪ್ಪ ಅಂದ್ರೆ ಮಹಾ ಅವತಾರ್ ನರಸಿಂಹ. ಎಸ್ ಗೈಸ್, ಇದು ಒಂದು ಆನಿಮೇಟೆಡ್ ಮೂವಿ ಆಗಿದೆ. ಮತ್ತು ಇದು ಹೊಂಬಾಳೆ ನಮ್ಮ ಕರ್ನಾಟಕದ ದೊಡ್ಡ ಸಂಸ್ಥೆ ಇದು ಪ್ರೊಡ್ಯೂಸ್ ಮಾಡಿತ್ತು. ಇದು ಇದರ ಬಜೆಟ್ 30 ಕೋಟಿ ಆಗಿತ್ತು. ಇದು ಬರೋಬ್ಬರಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲಿ 300 ಕೋಟಿಯನ್ನು ಗಳಿಸಿದೆ. ಮತ್ತು ಇದು ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಮೂವಿ ಆಗಿದೆ. ನೀವೇನಾದರೂ ಈ ಆನಿಮೇಟೆಡ್ ಮೂವಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ರೆ ನೀವು ಇದು ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ, ನೀವು ಹೋಗಿ ನೋಡಬಹುದು. ಗೈಸ್, ಮೊದಲನೇ ಸ್ಥಾನದಲ್ಲಿರುವ ಸಿನಿಮಾ ಯಾವುದಪ್ಪ ಅಂದ್ರೆ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಾ. ಗೆಸ್ ಮಾಡಿ ನೋಡೋಣ. ಎಸ್, ಅದೇ ಕಾಂತಾರ ಚಾಪ್ಟರ್ 1. ಇದು 2022ರಲ್ಲಿ ಬಿಡುಗಡೆಯಾಗಿದ್ದ ಕಾಂತಾರ ಮೂವಿಯ ಪ್ರೀಕ್ವಲ್ ಆಗಿದೆ. ಅದು ಸೀಕ್ವಲ್ ಆಗಿತ್ತು. ಇದು ಕಾಂತಾರ ಚಾಪ್ಟರ್ 1 ಪ್ರೀಕ್ವಲ್ ಆಗಿದೆ. ಇದು ಕಾಂತಾರ ಚಾಪ್ಟರ್ 1 ದಸರಾ ಪ್ರಯುಕ್ತ
ಅಕ್ಟೋಬರ್ 2ರಂದು ರಾಜ್ಯಾದ್ಯಂತ ಅಲ್ಲದೆ ಇಡೀ ಇಂಡಿಯಾದಲ್ಲಿ ಬಿಡುಗಡೆಯಾಗಿತ್ತು ಹಾಗೂ ಎಲ್ಲ ಕಡೆ ಒಳ್ಳೆಯ ಪ್ರಶಂಸನೆ ತೆಗೆದುಕೊಂಡ ಸಿನಿಮಾ ಕಾಂತಾರ ಚಾಪ್ಟರ್ 1. ಇದರ ಬಜೆಟ್ 125 ಕೋಟಿ ಒಂದು ಸುದ್ದಿಯ ಪ್ರಕಾರ ಹಾಗೂ ಇದು ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ ಮಾಡಿರುವುದು 800 ರಿಂದ 900 ಕೋಟಿ ಗಳಿಸಿದೆ ಹಾಗೂ ಈ ವರ್ಷದ ಈ ಕನ್ನಡ ಇಂಡಸ್ಟ್ರಿಯ ಆಲ್ ಟೈಮ್ ಬ್ಲಾಕ್ ಬಾಸ್ಟರ್ ಮೂವಿಯಾಗಿದೆ ಮತ್ತು ಇದು ಕರ್ನಾಟಕದ ಹೆಮ್ಮೆಯ ಚಿತ್ರವಾಗಿದೆ. ನೀವೇನಾದರೂ ಈ ಚಿತ್ರಮಂದಿರಗಳಲ್ಲಿ ಮಿಸ್ ಮಾಡಿಕೊಂಡ್ರೆ ನನಗನ್ಸಲ್ಲ ಯಾರು ಮಿಸ್ ಮಾಡ್ಕೊಂಡಿರ್ತೀರಾ ಅಂತೇಳಿ. ಆಲ್ಮೋಸ್ಟ್ ಆಲ್ ಎಲ್ಲರೂ ನೋಡಿದ್ದೀರಾ. ನೀವೇನಾದರೂ ಮಿಸ್ ಮಾಡ್ಕೊಂಡಿದ್ರೆ ಇದು ಅಮೆಝಾನ್ ಪ್ರೈಮಲ್ಲಿ ಅವೈಲೇಬಲ್ ಇದೆ, ನೀವು ಹೋಗಿ ನೋಡಬಹುದು. ಫ್ರೆಂಡ್ಸ್, ಈ ಲಿಸ್ಟಲ್ಲಿ 45 ಮತ್ತು ಮಾರ್ಕ್ ಸಿನಿಮಾ ಕೂಡ ಆ್ಯಡ್ ಮಾಡಬಹುದು, ಯಾಕಂದರೆ ಅದು ಕೂಡ ಒಂದು ಒಳ್ಳೆಯ ಸಿನಿಮಾ ಆಗಿದೆ. 45 ಒಂದು ಡಿಫ್ರೆಂಟ್ ಮೂವಿ ಆಗಿದೆ ಮತ್ತು ಮಾರ್ಕ್ ಮತ್ತು ಮ್ಯಾಕ್ಸ್ ನಂತರ ಕಿಚ್ಚ ಸುದೀಪ್ ಸರ್ ಅವರು ಮಾರ್ಕ್ ಮೂವಿ ತರ್ತಾ ಇದ್ದಾರೆ, ಅದು ಕೂಡ ಒಂದು ಒಳ್ಳೆಯ ಸಿನಿಮಾ ಆಗಬಹುದು. ಫ್ರೆಂಡ್ಸ್, ಇಷ್ಟು ಇವತ್ತಿನ ವಿಡಿಯೋ. ನಿಮ್ಮ ಫೇವ್ರೆಟ್ ಮೂವಿ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಗುಡ್ ಬಾಯ್ ಮತ್ತು ಟೇಕ್ ಕೇರ್.